ನೀವೆಲ್ಲ ಕೇಳಿರ್ಬೋದು ಮ್ಯಾಗ್ನೋಲಿಯಮ್ ಬೇಕ್ರಿನ ಲಂಡನಲ್ಲೂ ಕೂಡ ಪಾಪಪ್ ಸ್ಟೋರ್ ಓಪನ್ ಮಾಡಿದ್ದಾರೆ. ಸೊ ನೀವೆಲ್ಲರೂ ಬ್ಯಾಂಗ್ಳೂರಲ್ಲಿ ತಿಂದೇ ಇರ್ತೀರ ಮ್ಯಾಗ್ನೋಲಿಯಮ್ಮು, ಏನು ಸಗದಾಗಿರುತ್ತಲ್ಲ. ಸೊ ವೆಸ್ಟ್ ಮಿನಿಸ್ಟರಿಂದ ವೇ ಔಟ್ ಆದರೆ ನಿಮಗೆ ಫಸ್ಟ್ ಕಾಣೋದೇ ಬಿಗ್ ಬ್ಯಾನ್. ನೋಡಿ ಇಲ್ಲೇ ಇದೆ ಬಿಗ್ ಬ್ಯಾನ್, ಇಲ್ಲೇನು ಕಾಣ್ತೈತಲ್ಲ, ದಿಸ್ ಇಸ್ ದ ಬಿಗ್ ಬ್ಯಾನ್ ಗೈಸ್. ದ ವುಮೆನ್ ಆಫ್ ವರ್ಲ್ಡ್ ವಾರ್ 2. ಯಪ್ಪಾ ಸತ್ತೋದೆ ಅಂದ್ಕೊಳ್ಳಿ ಇವತ್ತು. ನೋಡಿ ಗೈಸ್, ಬೆಂಟ್ಲಿ ಹೊರಡ್ದು ಗ್ರೀನ್ ಪಾಚಿ ಕಲರ್, ಕ್ರೇಜಿ ಗುರು. ನೋಡಿ ಹೆಂಗೈತದ ಕಾರು. ಮೂರು ಬೆಂಟ್ಲಿನೇ, ಇದು ಒಂದು ಬೆಂಟ್ಲಿ, ಮೂರಲ್ಲ ಗುರು 4, 2, ಇದೊಂದು 3, ಇನ್ನೊಂದು ಬರುತ್ತೆ ನೋಡಿ ರೆಡ್ ಕಲರ್. ಇವಾಗ ಕ್ರೇಜಿ ಗುರು 4ನೇದು. ಯಪ್ಪ ಮಳೆ ಏನು ಗುರು ಇಷ್ಟು ಜೋರಾಗ್ಬಿಡ್ತು. ಇಷ್ಟೋ ತನಕ ಮಳೆ ಆಯಿತು, ಇವಾಗ ಬಿಸಿಲು ಮಳೆ ಚಳಿ ಎಲ್ಲದರಲ್ಲೂ ನಿಂತ್ಕೊಂಡು ಕೊನೆಗೂ ಒಳಗೆ ಬಿಟ್ಟ ಗುರು. ಇದೇ ನೋಡಿ ಕೆಫೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತರೂ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ, ನೀವೆಲ್ಲ ಕೇಳಿರ್ಬೋದು ಮ್ಯಾಗ್ನೋಲಿಯಮ್ ಬೇಕ್ರಿನ ಲಂಡನಲ್ಲೂ ಕೂಡ ಪಾಪಪ್ ಸ್ಟೋರ್ ಓಪನ್ ಮಾಡಿದ್ದಾರೆ. 2-3 ವೀಕ್ಸ್ ಆಯಿತು ಓಪನ್ ಮಾಡಿ. ಸೊ ನೀವೆಲ್ಲರೂ ಬ್ಯಾಂಗ್ಳೂರಲ್ಲಿ ತಿಂದೇ ಇರ್ತೀರ ಮ್ಯಾಗ್ನೋಲಿಯಮ್ಮು, ಏನು ಸಗದಾಗಿರುತ್ತಲ್ಲ. ಸೊ ನಾನು ಒಂದು ವೀಕ್ ಮುಂಚೆ ಹೋಗಿದ್ದೆ, ಸೊ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅವತ್ತು. ಸೊ ಇವತ್ತು ಎಷ್ಟು ಡೇಟ್? ಇವತ್ತು 9 ಅಲ್ಲ, 10ಗೆ ಲಾಸ್ಟು, ನಾಳೆ ಲಾಸ್ಟ್ ಡೇಟು. ಸೊ ಇವತ್ತು ಹೋಗಿ ಬನಾನಾ ಪುಡಿಂಗ್ ತೊಗೊಂಬರೋಣ ಅಂತೇಳಿ ಮ್ಯಾಗ್ನೋಲಿಯಮ್ ಬೇಕ್ರಿಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ, ಲಂಡನಲ್ಲಿ ಪಾಪಪ್ ಸ್ಟೋರ್ ಯಾವ ಥರ ಮಾಡಿದ್ದಾರೆ, ಏನು, ಎಲ್ಲಿ, ಯಾವ ಲೊಕೇಶನಲ್ಲಿದೆ ಏನಂತೆಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ಆ ಒಂದು ಬೇಕ್ರಿನ ಇನ್ನು ಸ್ವಲ್ಪ ದಿನದಲ್ಲೇ ಒಂದು ಕೆಫೆಯಾಗಿ ಓಪನ್ ಮಾಡ್ತಾರಂತೆ. ಸೊ ಇವಾಗ ಜಸ್ಟ್ ಪಾಪಪ್ ಸ್ಟೋರ್ ಓಪನ್ ಮಾಡಿದ್ದಾರೆ, ಜಸ್ಟ್ ಟು ಸಿ ಹೌ ಪೀಪಲ್ ರಿಯಾಕ್ಟ್ಸ್ ಅಂತ. ಪ್ರೊಬಬ್ಲಿ ನಾನು ಈ ವಿಡಿಯೋ ಬಿಡೋ ಅಷ್ಟರಲ್ಲಿ ಆಲ್ರೆಡಿ ಅದು ಪಾಪಪ್ ಸ್ಟೋರ್ ಕ್ಲೋಸ್ ಆಗಿರುತ್ತೆ. ಸೊ ಯಾರೆಲ್ಲ ಹೋಗಿ ಮ್ಯಾಗ್ನೋಲಿಯಮ್ ಬನಾನಾ ಪುಡಿಂಗ್ ಟ್ರೈ ಮಾಡಿದ್ದೀರೋ, ಸೊ ಕಮೆಂಟ್ ಹಾಕಿ, ಲಂಡನಲ್ಲಿರೋರು ಅಥವಾ UK ಸತತ 1 ವಾರ ಆದಮೇಲೆ ಇವತ್ತು ಪ್ರಾಪರಾಗಿ ಬಿಸಿಲು ಬಂದೈತೆ. ಇಷ್ಟು ದಿನ ಬರ್ರೇ ಮಳೆ, ಇವತ್ತು ಛತ್ರಿ ಹಿಡ್ಕೊಂಬಂದಿದ್ದೀನಿ ನೋಡಿ. ಆ್ಯಕ್ಚುಲಿ ಆ ಸ್ಟೋರ್ ಓಪನ್ ಆಗೋದು ಬೆಳಗ್ಗೆ 8 ಗಂಟೆಗೇನೋ, 8 ಗಂಟೆಯಿಂದನೇ ಕ್ಯೂ ಇರುತ್ತಂತೆ. ಸೊ ನಾನು ಹೋಗೋದೇ ಲೇಟ್ ಆಗಿಬಿಟ್ಟೈತಿ, ಇವಾಗ ಆಲ್ರೆಡಿ 9:30. ಸೊ ಬನ್ನಿ ಹೆಂಗಿರುತ್ತೆ ಕ್ಯೂ ಏನು ಅಂತ ತೋರಿಸ್ತೀನಿ ನಿಮಗೂ. ಸೊ ನಾನಿವಾಗ ವೆಸ್ಟ್ ಮಿನಿಸ್ಟರ್ ಸ್ಟೇಷನಲ್ಲಿ ಎಕ್ಸಿಟ್ ಆಗ್ತಾಯಿದ್ದೀನಿ. ವೆಸ್ಟ್ ಮಿನಿಸ್ಟರ್ ಸ್ಟೇಷನ್ ನೋಡಿ ಹೆಂಗೈತೆ, ಒಂಥರ ಗುಹೆ ಇದ್ದಂಗೆ ಐತೆ ಒಳಗಡೆ. ಇದು ಮೇಲ್ಗಡೆ ಎಲ್ಲ ನೋಡಿ ಕಬ್ಬಣ, ಯಪ್ಪ ಎಷ್ಟು ದಪ್ಪ ಕಬ್ಬಣ ಹಾಕಿದ್ದಾರೆ ಗೊತ್ತಾ. ಫುಲ್ ಅಂಡರ್ಗ್ರೌಂಡ್ ಅಲ್ಲ, ಫುಲ್ಲು ಕವರ್ ಮಾಡಿದ್ದಾರೆ ಕಬ್ಬಣದಲ್ಲಿ. ಕ್ರೇಜಿ ಗುರು. ಇವಾಗ ನಾನು ಬಂದಿದ್ದು ಕೆಳಗಡೆಯಿಂದ, ಇದು ಮೇಲ್ಗಡೆ ಮೆಟ್ರೋಪಾಲಿಟನ್ ಲೈನ್, ಇದ್ರ ಕೆಳಗಡೆ ಇನ್ನೊಂದು ಟ್ರ್ಯಾಕ್ ಐತೆ. ಕ್ರೇಜಿ ಮಾಡಿದ್ದಾರೆ ಗುರು. ಆದರೆ ನೋಡಿ ಇಲ್ಲಿ ಒಂದು ಟ್ರ್ಯಾಕು, ಇದ್ರ ಕೆಳಗಡೆ ಒಂದು ಟ್ರ್ಯಾಕು, ಇಲ್ಲಿ ದ ಮೇನ್ ಎಕ್ಸಿಟ್ ಮೇಲ್ಗಡೆ. ಸಕ್ಕದಾಗೈತೆ ಲಂಡನ್ ಅಂಡರ್ಗ್ರೌಂಡು. ಸೊ ವೆಸ್ಟ್ ಮಿನಿಸ್ಟರಿಂದ ವೇ ಔಟ್ ಆದರೆ ನಿಮಗೆ ಫಸ್ಟ್ ಕಾಣೋದೇ ಬಿಗ್ ಬ್ಯಾನ್. ನೋಡಿ ಇಲ್ಲೇ ಇದೆ ಬಿಗ್ ಬ್ಯಾನ್, ಇಲ್ಲೇನು ಕಾಣ್ತೈತಲ್ಲ, ದಿಸ್ ಇಸ್ ದ ಬಿಗ್ ಬ್ಯಾನ್ ಗೈಸ್. ನೋಡಿ ಇದೇ ಬಿಗ್ ಬ್ಯಾನ್. ನೋಡಿ ಇಲ್ಲಿಂದ ರೈಟಿಗೆ ತೊಗೊಂಡು ಹೋಗ್ಬೇಕು. ಇವಾಗ ನಾನು ಆಲ್ರೆಡಿ ಸುಮಾರು ಸಲ ಓಡಾಡ್ಬಿಟ್ಟಿದ್ದೀನಿ ಇಲ್ಲಿ, ನನಗೇನು ಮ್ಯಾಪೇ ಬೇಕಾಗಿಲ್ಲ. ಸೊ ಬನ್ನಿ, ಒಂದು ಸಲ ನಾನು ಲೈವ್ ಬಂದಿದ್ದೆ ಗೊತ್ತಾ ನಿಮಗೆ, ಬಿಗ್ ಬ್ಯಾನಲ್ಲಿ ಯಾರೋ ಒಬ್ಬ ಮೇಲ್ಗಡೆ ಕುತ್ಕೊಂಡು ಸೈಕ್ ಮಾಡ್ತಿದ್ದ ಅಂತ, ಇಲ್ಲೇ ನಿಂತ್ಕೊಂಡು ಲೈವ್ ಬಂದಿದ್ದು ನಾನು. ಈ ರೋಡ್ ಫುಲ್ ಬ್ಲಾಕ್ ಮಾಡಿದರು. ಸೊ ಇವಾಗ ಇಲ್ಲಿ ಸ್ಟ್ರೈಟ್ ಹೋಗಿ ಇಲ್ಲಿ ರೈಟ್ ಸೈಡ್ ಹೋಗ್ಬೇಕು. ಲೆಟ್ಸ್ ಗೋ. ಸೊ ಇಲ್ಲಿಂದ ಲಂಡನ್ ಐ ಕೂಡ ಕಾಣಿಸುತ್ತೆ ನೋಡಿ ಚಿಕ್ಕದಾಗೆ. ಸೊ ಆ ಸೈಡ್ ಹೋದರೆ ಆ ಕಡೆ ರೋಡಲ್ಲಿ ಲಂಡನ್ ಐ ನೋಡಿ. ದ ವುಮೆನ್ ಆಫ್ ವರ್ಲ್ಡ್ ವಾರ್ 2ದು ಇಲ್ಲಿ ಹಾಕಿದ್ದಾರೆ. ನೀವು ಝೂಮ್ ಮಾಡ್ತೀನಿ ತಳಿ. ದ ವುಮೆನ್ ಆಫ್ ವರ್ಲ್ಡ್ ವಾರ್ 2. ಸೊ ಈ ಸೈಡು ಇದು ಏನೋ ಫೀಲ್ಡ್ ಮಾರ್ಷಲ್ಲು, ಇದೆಲ್ಲ ಮಾರ್ಷಲ್ಸ್ದು.
ಎಲ್ಲ ಗೌರ್ಮೆಂಟ್ ಆಫೀಸಸ್ಸೇ 100%. ಏನು ಪೀಸ್ ಆಗೈತೆ ನೋಡಿ ರೋಡು. ಲೆಟ್ಸ್ ಗೋ. ಹಿಂಗೆ ಸ್ಟ್ರೈಟ್ ಹೋಗ್ಬೇಕು ಇವಾಗ. ಇಲ್ಲೇ ಇರೋದು ಕೆಫೆ ಅದು. ಸೊ ಆಲ್ಮೋಸ್ಟ್ ಕ್ಯೂ ಇದೆ ಗುರು. ಮೈ ಗಾಡ್, ಯಪ್ಪಾ ಸತ್ತೋದೆ ಅಂದ್ಕೊಳ್ಳಿ ಇವತ್ತು. ಅಲ್ಲಿ ನೋಡಿ ಕ್ಯೂ, ಇದು ಅಷ್ಟು ಕ್ಯೂ ಮ್ಯಾಗ್ನೋಲಿಯಮ್ಗೆ. ಹೊರಗಡೆ ನೋಡಿ ಗೈಸ್ ಎಂತೆಂಥ ಕಾರ್ ಇದ್ದಾವೆ. ಬೆಂಟ್ಲಿ, 2 ಬೆಂಟ್ಲಿ, ಗ್ರೀನ್ ಪಾಚಿ ಕಲರ್ ನೋಡಿ ಹೆಂಗೈತೆ, ಕ್ರೇಜಿ ಗುರು. ಒಳಗಡೆ ಒಂದು ಬೆಂಟ್ಲಿ. ಏನಿದು ಇಲ್ಲಿ ಆ್ಯಕ್ಚುಲಿ ಲಾಡ್ಜ್ ಇದೆ ಆಯಿತಾ. ಮೇ ಬಿ ಲಾಡ್ಜಿಗೆ ಬಂದವ್ರದ್ದೆಲ್ಲ ಕಾರಿದು ನೋಡಿ. ಕ್ಯೂ ನೋಡ್ರಪ್ಪ ಇಲ್ಲಿ. ಈ ಕ್ಯೂವನ್ನು ನಿಂತ್ಕೊಂಡು ಹೋಗೋಣ ಬನ್ನಿರಿ. ನೋಡಿ ಇಷ್ಟು ದೊಡ್ಡ ಕ್ಯೂ ಐತಿ ಇವಾಗ. ಇದನ್ನು ಅಷ್ಟನ್ನು ದಾಟ್ಕೊಂಡು ಹೋಗ್ಬೇಕು. ನಾನು ಅನ್ಕೊಂಡೆ ಮುಂಚೆನೇ ಬರ್ಬೇಕಂತ, ಬಟ್ ಟೈಮ್ ಆಗಲಿಲ್ಲ. ಅಲ್ಲ ಪರವಾಗಿಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ಎಂಥ ಬಿಸಿಲಿತ್ತು ಗೊತ್ತಾ, ಕೆಟ್ಟು ಬಿಸಿಲು ಹೊತ್ತಿಲ್ಲಿ. ಇದೇ ಕ್ಯೂವಲ್ಲಿ, ಇಷ್ಟೇ ಕ್ಯೂವಲ್ಲಿ ನಿಂತ್ಕೊಂಡಿದ್ದು. ಆ್ಯಕ್ಚುಲಿ ನಾವು ಇಲ್ಲಿ ನಿಂತ್ಕೊಂಡಿದ್ದೆ, ಈ ಸೈಡ್ ಹಿಂಗೆ. ಇವತ್ತು ಸದ್ಯ ಇಷ್ಟದೈತೆ ಕ್ಯೂ ನೋಡಿ ಗೈಸ್. ಬೆಂಟ್ಲಿ ಹೊರಡ್ದು, ಗ್ರೀನ್ ಪಾಚಿ ಕಲರ್, ಕ್ರೇಜಿ ಗುರು. ನೋಡಿ ಹೆಂಗೈತದು ಕಾರು. 3 ಬೆಂಟ್ಲಿನೇ. ಇದು ಒಂದು ಬೆಂಟ್ಲಿ, 3 ಗುರು, 4, 2, ಇದೊಂದು 3, ಇನ್ನೊಂದು ಬರುತ್ತೆ ನೋಡಿ ರೆಡ್ ಕಲರ್ ಇವಾಗ. ಕ್ರೇಜಿ ಗುರು. 4ನೇದು, 4 ಬೆಂಟ್ಲಿ. ಇಲ್ಲಿಂದ ಲಂಡನ್ ಕಾಣಿಸುತ್ತೆ ನೋಡಿ ಅಲ್ಲಿ ಮೇಲ್ಗಡೆ. ಸೊ ನಿಧಾನಕ್ಕೆ ಸ್ಲೋಲಿ ಹೋಗ್ತಾ ಇದ್ದೆ ಕ್ಯೂವು. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತಲ್ಲ ಗುರು, ಇನ್ನೂ ಒಳಗೆ ಬಿಟ್ಟಿಲ್ಲ. 20 ನಿಮಿಷ ಆಯ್ತು ನಾನು ವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮಳೆ ಸ್ಟಾರ್ಟ್ ಆಗೋಯ್ತು. ಅದು ಎಷ್ಟು ಕ್ಯೂ ಐತಿ ಹಿಂದ್ಗಡೆ. ಯಪ್ಪ ಗುರುವೆ. ಒಂದು ಮ್ಯಾಗ್ನೋಲಿಯಮ್ ಬೇಕ್ರಿ, ಬನಾನಾ ಪುಡಿಂಗು ಮತ್ತು ಕ್ಯಾರಮಲ್ ಪುಡಿಂಗು, ಒಂದು ಕಾಫಿ. ಇಷ್ಟು ಕ್ಯೂ. ಇಷ್ಟೋ ತನಕ ಮಳೆ ಆಯಿತು. ಇವಾಗ ಬಿಸಿಲು ಮಳೆ ಚಳಿ ಎಲ್ಲದರಲ್ಲೂ ನಿಂತ್ಕೊಂಡು ಮ್ಯಾಗ್ನೋಲಿಯಮ್ ಬೇಕ್ರಿಗೆ ಬನಾನಾ ಪುಡಿಂಗ್ ತಿನ್ನೋಕೆ ಹೋಗ್ಬೇಕು ಇವಾಗ. ನಾನು ನಿಂತ್ಕೊಂಡಿದ್ದು 10 ಗಂಟೆಗೆ. ಇವಾಗ ಟೈಮ್ ಬಂದುಬಿಟ್ಟು 10:43 ನೋಡಿ. ಇವಾಗ ಕ್ಯೂ ಮುಂದೆ ಹೋಗ್ತಾಯಿತ್ತು. ಮತ್ತೆ ಸ್ಟಾಪ್. ಶೆಡ್ ಬ್ರೋ. ಜಸ್ಟ್ ಒಂದು ಪಾಪಪ್ ಸ್ಟೋರ್ಗೆ ಎಷ್ಟೊಂದು ಹೈಪ್ ಮಾಡ್ತಿದ್ದಾರೆ ಅಂತಂದರೆ, ಇನ್ನು ಕೆಫೆ ಏನಾದರೂ ತೆಗೆದುಬಿಟ್ರೆ ಇದು 1 ತಿಂಗಳು ಮುಂಚೆನೇ ಪ್ರೀ ಬುಕ್ಕಿಂಗ್ ಮಾಡ್ಬೇಕು ಅನ್ಸುತ್ತೆ ಇದನ್ನು. ರಿಯಲಿ ಪ್ರೀ ಬುಕ್ಕಿಂಗ್ ಇಲ್ದಂಗೆ ಬಂದರೆ ನಮಗೆ ಸೀಟ್ಸೇ ಸಿಗೋಲ್ಲ. ಏನೋ ನೋಡೋಣ ಬನ್ನಿ ಒಳಗಡೆ. ಆಲ್ರೆಡಿ ಒಂದು ಟೈಮ್ ಹೋಗಿದ್ದೀನಿ. ಈ ಸಲ ಸೇಮ್ ಅದೇ ಥರನೇ ಪಾಪಪ್ ಸ್ಟೋರ್, ಚಿಕ್ಕದು ಆ್ಯಕ್ಚುಲಿ. ಸೊ ಹಂಗಾಗಿ ಇಷ್ಟೊಂದು ಕ್ಯೂ ಆಗ್ತೈತೆ ಅಷ್ಟೇ. ಒಂದು 2 ಮೆಂಬರ್ಸ್ 3 ಮೆಂಬರ್ಸ್ ನಿಂತ್ಕೊಂಡ್ರೆ ಅಲ್ಲಿ ಫುಲ್ ಆಗುತ್ತೆ. ಅಷ್ಟು ಚಿಕ್ಕದೈತೆ ಅದು ಪಾಪಪ್ ಸ್ಟೋರ್. ಕರೆಕ್ಟಾಗಿ ನನಗೆ ಬಂದು ಸ್ಟಾಪ್ ಆಯ್ತು ನೋಡಿ. ಫಸ್ಟ್ ಇರೋದೇ ನಾನಿವಾಗ. ಸೊ ಅಲ್ಲಿ ಮುಂದ್ಗಡೆ ಹೋದರೆ ಇನ್ನೊಂದು ಕ್ಯೂ ಐತೆ ನೋಡಿ ಅಲ್ಲಿ. ಯಪ್ಪ ಕೊನೆಗೂ ಒಳಗೆ ಬಿಟ್ಟ ಗುರು. ಇದೇ ನೋಡಿ ಕೆಫೆ, ಏನು ಸಖತ್ತಾಗೈತೆ. ಆ್ಯಕ್ಚುಲಿ ಇದು ಮೇನ್ ಕೆಫೆ ಇಲ್ಲಿ ರಿಸರ್ವೇಷನ್ ಮಾಡ್ಕೊಂಬಂದರೆ ನೀವು ಇಲ್ಲಿ ಕ್ಯೂವಲ್ಲಿ ನಿಲ್ಲೋ ಅವಶ್ಯಕತೆ ಇರೋಲ್ಲ. ಬಟ್ ರಿಸರ್ವೇಷನ್ಸೇ ಇಲ್ಲ ಗುರು ಇಲ್ಲಿ. ಇಲ್ಲೇ ಪಾಪಪ್ ಸ್ಟೋರ್ ಇರೋದು ಆ ಕಡೆ. ಮತ್ತೆ ಇಲ್ಲೊಂದು ಲೈನ್ ನಿಂತ್ಕೋಬೇಕು ಬನ್ನಿ. ಒಳಗಡೆ ಕೆಫೆ ನೋಡ್ರಿ ಏನು ಸಖತ್ತಾಗೈತೆ. ಇಲ್ಲಿ ಆ್ಯಕ್ಚುಲಿ ಲಾಡ್ಜಸ್ಸು ಮತ್ತು ಎಲ್ಲ ಬೇರೆ ರೆಸ್ಟೋರೆಂಟ್ಸ್ ಫುಲ್ ಇದ್ದಾವೆ. ಇವತ್ತು ಕ್ಲೋಸ್ ಇದೆ ನೋಡಿ ಎಲ್ಲ. ಗ್ರೀನ್ ರೇಂಜ್ ರೋವರ್ ನೋಡಿ ಹೆಂಗೆ ನಿಲ್ಸವ್ರೆ. ಕ್ರೇಜಿ. ಇನ್ನೊಂದು 3 ಜನ ಇದೆ ನೋಡಿ ಮ್ಯಾಗ್ನೋಲಿಯಮ್ ಪಾಪಪ್ ಸ್ಟೋರ್. ಇಷ್ಟೇ ಚಿಕ್ಕದು. ಸೊ ಅದಕ್ಕೆ ಅವಾಗಲಿಂದನೇ ವೇಟ್ ಮಾಡ್ತಿರೋದು ನಾವು. ಅಷ್ಟು ಕ್ಯೂ ಐತೆ. ಒಬ್ಬೊಬ್ಬರಿಗೆ ಕೊಡೋ ಅಷ್ಟರಲ್ಲಿ ಮೇ ಬಿ ಈ ಥರದ್ದು ಏನಾದರೂ ದೊಡ್ಡದು ಮಾಡ್ತಾರೆ ಅಂದ್ಕೊತೀನಿ. ಐ ಥಿಂಕ್ ಸೊ, ಗೊತ್ತಿಲ್ಲ, ನೋಡೋಣ. ಮಾಡಿದರೆ ಖಂಡಿತ ಬರೋಣ. ಈ ಥರ ಎಲ್ಲ ಬಾಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿ ಫ್ರಿಜ್ ಒಳಗಡೆ. ಜಸ್ಟ್ ಬಿಲ್ ಹಾಕಿ ತಕ್ಕೊಡೋದು ಅಷ್ಟೇ. ಕಾಫಿ ಕೇಳಿದ್ರು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸರಿ ಇಷ್ಟೇ. ನಮ್ದು ಇನ್ನೇನು 3-4 ಜನ. ಚೆನ್ನಾಗಿ ಮಾಡಿದಾರಲ್ಲ, ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ.
ಇಷ್ಟೇ ಅಂತ ಕೊಡ್ತಿದೆ ನೋಡಿ. ಬನಾನಾ ಪುಡ್ಡಿಂಗು ಮತ್ತು ಒಂದು ಸ್ಟಿಕ್ಕಿ ಟಾಫಿ ಪುಡ್ಡಿಂಗು. ರೆಗ್ಯುಲರ್ ಬನಾನಾ ಪುಡ್ಡಿಂಗ್ ಬಂದುಬಿಟ್ಟು 650 ಏನೋ ಐತೆ. ಲಾರ್ಜ್ ಅಂತಂದರೆ 950 ಪೌಂಡ್ಸ್. ಇವಾಗ ನಾನೊಂದು 3 ತಗೊಂಡೋಗ್ಬಿಡ್ತೀನಿ. ನಾಳೆಗೆ ಲಾಸ್ಟ್ ಇದು, ನಾಳೆಯಿಂದ ಮತ್ತೆ ಬರಲ್ಲ. ಏನೋ ವರೀಸ್. ಇದೇನೋ ಹೊಸ್ದಾಗೈತೆ, ಬನಾನಾ ಪುಡಿಂಗ್ ಬಾರ್, ಕುಕ್ಕಿ ಆ್ಯಂಡ್ ಕ್ರೀಮ್. ಇದೇನೋ ಒಂದು ತೊಗೊಳ್ಳೋಣ. ಲೆಟ್ಸ್ ಸಿ. Can I have a 3 banana pudding regular? I'm only allowed 2 per person. Only 2? Okay, I will get 2. 2 regulars, yeah? And we can get this one as well? No? Only 2, so I can do 1 banana and 1 of these if you want. Yeah, that's fine. This one with cookies and cream, yeah? ಅಲ್ಲ, ಇಷ್ಟೋ ತನಕ ನಿಂತಿದ್ಕೋ ಒಬ್ಬರಿಗೆ 2 ಬಾಕ್ಸ್ ಅಂತ ಕೊಡೋದು ನೋಡಿ. 2 ಬಾಕ್ಸು, ಒಂದು ಬನಾನಾ ಪುಡ್ಡಿಂಗು, ಇನ್ನೊಂದು ಕುಕ್ಕೀಸ್ ಆ್ಯಂಡ್ ಕ್ರೀಮ್ ಅಂತ ಇತ್ತಲ್ಲ, ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಕ್ರೇಜಿ ಗುರು. ಇನ್ನೂ ಇಷ್ಟು ಕ್ಯೂ ಐತೆ ನೋಡಿ. ಇನ್ನು ಹೊರಗಡೆ ಎಷ್ಟು ಕ್ಯೂ ಐತೆ ನೋಡೋಣ ಬನ್ನಿ. ಅಲ್ಲ, ಇಷ್ಟೋ ತನಕ ನಿಂತಿದ್ಕೋ ಬರೋ ಒಬ್ರಿಗೆ 2 ಅಂತ ಅಂದ್ಬಿಟ್ನಲ್ಲ ಅವನು. ನಾನು ಆ್ಯಕ್ಚುಲಿ ಅವತ್ತು ಬಂದಾಗ 2 ಕೊಟ್ಟಿದ್ದು, ಬಟ್ ನಾಳೆ ಕ್ಲೋಸಿಂಗ್ ಅಲ್ಲ, ನಾಳೆ ಮುಗೀತು. ಇವತ್ತೇ ಅಲ್ಲ, ನಾಳೆನೇ ಲಾಸ್ಟು. ಸೊ ಕೊಡ್ಬೋದು ಅಂದ್ಕೊಂಡೆ. ಇನ್ನೂ ಇಷ್ಟು ಕ್ಯೂ ಐತೆ ಹೊರಗಡೆ. ಕ್ರೇಜಿ ಗುರು. ಮಳೆ, ಚಳಿ, ಗಾಳಿ ಎಲ್ಲ ತಡ್ಕೊಂಡು 2 ಆದರೂ ಸಖತ್ ಹೈಪ್ ಐತಪ್ಪ ಇದು ಮ್ಯಾಗ್ನೋಲಿಯಮ್ಗೆ. ಎಷ್ಟು ಜನ ಗೊತ್ತಾ, ಸ್ಟಾರ್ಟ್ ಆದಾಗಿಂದ ಆಲ್ಮೋಸ್ಟ್ ಒಂದು 3 ವೀಕ್ಸಿಂದ ಅನ್ಕೊತೀನಿ ಫುಲ್ಲು ಜನ ಗುರು, ಫುಲ್ ಕ್ಯೂವು. ನಾನು ಫಸ್ಟ್ ಟೈಮ್ ಬಂದಾಗೂ ಎಷ್ಟು ಜನ ಇದ್ರು ಗೊತ್ತಾ. ನಾನು ತೊಗೊಂಡು ಹೊರಗೆ ಬಂದ್ರೂ ಕೂಡ ಇನ್ನೂ ಫುಲ್ಲು ಕ್ಯೂ ಇತ್ತು. ಇವಾಗ ತೋರಿಸಿದ್ನಲ್ಲ ಎಷ್ಟು ಕ್ಯೂ ಇತ್ತು ಅಂತ. ಸಖತ್ ಹೈಪ್ ಐತೆ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಹೈಪ್ ಐತೆ, ಬಟ್ ಇಷ್ಟೊಂದೆಲ್ಲ ಕ್ಯೂ ಎಲ್ಲ ಇರೋಲ್ಲ. ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಹೋಗ್ತಾರೆ. ಸೊ ನಮ್ಮ ದಾವಣಗೆರೆಯಲ್ಲೂ ಕೂಡ ಮ್ಯಾಗ್ನೋಲಿಯಮ್ ತಂದರೆ ಹೆಂಗಿರುತ್ತೆ ಹೇಳಿ. ಸೊ ಯಾರಾದರೂ ದಾವಣಗೆರೆಯಿಂದ ವೀಡಿಯೋ ನೋಡ್ತಿದ್ರೆ, ಮ್ಯಾಗ್ನೋಲಿಯಮ್ಗೆ ಯಾರಿಗಾದರೂ ಇಷ್ಟ ಇದ್ದರೆ ಕಮೆಂಟ್ ಹಾಕಿ ನೋಡೋಣ. ಮ್ಯಾಗ್ನೋಲಿಯಮ್ ಏನಾದರೂ ಓಪನ್ ಮಾಡಿದರೆ ಮಾಡ್ಬೋದು, ದಾವಣಗೆರೆಯಲ್ಲಿ ಹೇಳೋಕ್ಕಾಗಲ್ಲ. ಸೊ ಫಸ್ಟು ಪಾಪಪ್ ಸ್ಟೋರ್ ಓಪನ್ ಮಾಡಿ, ಅದಾದಮೇಲೆ ಜನ ಹೈಪ್ ಇದ್ದರು. ಒಂದು ತಿಂಗಳು ಪಾಪಪ್ ಸ್ಟೋರ್ ನೋಡಬೇಕು. ಹೈಪ್ ಇತ್ತು ಅಂತಂದರೆ ಕೆಫೆ ಮಾಡಿದರೆ ಒಳ್ಳೆ ಚೆನ್ನಾಗಿ ಓಡುತ್ತೆ ಅಂದ್ಕೊಳ್ಳಿ. ಇವಾಗ ಏನಿಲ್ಲ ಪ್ಲ್ಯಾನ್ಸು, ಡೈರೆಕ್ಟಾಗಿ ಮನೆಗೆ ಹೋಗೋದಷ್ಟೇ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಲೆಟ್ಸ್ ಗೋ ಟು ಹೋಮ್. ಯಾರ್ಯಾರು ಬನಾನಾ ಪುಡಿಂಗ್ ಟ್ರೈ ಮಾಡಿದ್ದೀರೋ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಹೆಂಗಿತ್ತು ಅಂತ. ನನಗಂತೂ ಸಖತ್ ಇಷ್ಟ ಆಯಿತು ಗುರು. ಸೊ ಅದಕ್ಕೆ 2 ಕೊಡೋದು ಅಂದ್ಬಿಟ್ರು ಬೇಜಾರಾಗಿಬಿಡ್ತು ನನಗೆ. ಇಲ್ಲಾಂದ್ರೆ ಒಂದು 4-5 ತಗೊಂಡೋಗ್ಬಿಡ್ತಿದ್ದೆ. ಸೊ ಪರವಾಗಿಲ್ಲ, ಬನ್ನಿ ನೆಕ್ಸ್ಟ್ ಇಂಡಿಯಾಗೆ ಬಂದಾಗ. ರೈಸ್ ಆ್ಯಕ್ಚುಲಿ ಬೆಂಗಳೂರಲ್ಲಿ ಸಿಗೋಲ್ಲ ಅಂದ್ಕೊತೀನಿ ಮ್ಯಾಗ್ನೋಲಿಯಮಲ್ಲಿ ಬನಾನಾ ಪುಡ್ಡಿಂಗು ಇದೆಲ್ಲ. ಬೆಂಗಳೂರಲ್ಲಿ ಇರೋರು ಕಮೆಂಟ್ ಹಾಕಿ, ಯಾರಾದರೂ ಮ್ಯಾಗ್ನೋಲಿಯಮ್ಗೆ ಹೋಗಿ ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದರೆ ಇದು ಬನಾನಾ ಪುಡ್ಡಿಂಗ್ ಸಿಗುತ್ತಾ ಅಂತ. ಯಪ್ಪ, ಮಳೆ ಏನು ಗುರು ಇಷ್ಟು ಜೋರಾಗ್ಬಿಡ್ತು ಗುರುವೇ. ಫುಲ್ ಜೋರಾಯ್ತು ಮಳೆ. ಬೆಟರ್ ಇಲ್ಲೇ ಎಂಟ್ರಿ ಆಗಿಬಿಡೋಣ ಸ್ಟೇಷನ್ಗೆ. ಕ್ರೇಜಿ ಮಳೆ ಹೊಡಿತು ಸದ್ಯ ಗುರು. ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ ಸದ್ಯ. ವೆಸ್ಟ್ ಮಿನಿಸ್ಟರ್ ಸ್ಟೇಷನ್ ನೋಡಿ ಹೆಂಗೈತೆ. ಎಲ್ಲಿ ಬೇಕಲ್ಲೋ ಕನ್ಫ್ಯೂಸ್ ಆಗಿಬಿಡುತ್ತಪ್ಪ ಯಪ್ಪ. ನಾನು ಕರೆಕ್ಟಾಗೆ ಎಲ್ಲ ತಗೊಂಡು ಹೊರಗಡೆ ಬಂದೆ, ಸಜ್ಜು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಫುಲ್ ಮಳೆ ಯಪ್ಪ. ಛತ್ರಿನೇ ಫುಲ್ ಒಂದು ಬೆಂಡಾಗಿಬಿಟ್ಟಿತ್ತು, ಅಷ್ಟು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಇವಾಗೇನಿಲ್ಲ, ಟ್ರೈನ್ ತೊಗೊಂಡು ಟ್ರೈನ್ ಹತ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋದಷ್ಟೇ ಇವಾಗ. ಹೆಂಗೆ ಮಾಡಿದ್ದಾರೆ ಸ್ಟೇಷನ್ನ, ಕ್ರೇಜಿ ಹೆಂಗೈತೆ ನೋಡಿ ಯಪ್ಪ. ಸುಮ್ಮನೆ ಅವಾಗಲಿಂದ ಕೆಳಗೆ ಇಳಿತಾನೇ ಇದ್ದೀನಿ. ಅಂಡರ್ ಗ್ರೌಂಡ್ ಅಲ್ವಾ, ಫುಲ್ಲು ಕೆಳಗಡೆ ಇಳಿಬೇಕು. ಇವಾಗ ಮತ್ತೆ ಕೆಳಗಡೆ ಫುಲ್ಲು ಅಂಡರ್ ಗ್ರೌಂಡ್.
ಆದರೂ ಹೆಂಗೆ ಮಾಡಿದಾರಲ್ಲ, ಎಷ್ಟು ಕಬ್ಬಣ ತುಂಬಿಸಿದಾರೆ ನೋಡಿ. ಕಬ್ಬಣನೇ ಇದು 100%. ನೋಡಿ ಟ್ರ್ಯಾಕ್ ಹತ್ರ ಹೆಂಗೆ ಸೇಫ್ಟಿ ಇದೆ. ಫುಲ್ ಎಲ್ಲ ಡೋರ್ಸ್ ಕ್ಲೋಸ್ ಇರುತ್ತೆ. ಟ್ರೈನ್ ಬಂದು ನಿಂತ್ಕೊಂಡ್ಮೇಲೆ ಡೋರ್ಸ್ ಓಪನ್ ಆಗೋದು. ತೋರಿಸ್ತೀವಿ ನೋಡಿ. ಟ್ರೈನ್ ಬಂತ ಇವಾಗ, ಅದು ಪರ್ಫೆಕ್ಟಾಗಿ ಟ್ರೈನ್ ನಿಂತ್ಕೊಂಡ್ಮೇಲೆ ಈ ಡೋರ್ಸ್ ಓಪನ್ ಆಗುತ್ತೆ, ಟ್ರೈನ್ ಡೋರು ಓಪನ್ ಆಗುತ್ತೆ. ನೋಡಿ ಸದ್ಯ ಖಾಲಿ ತಪ್ಪ ಸೀಟ್ಸು. ಫಸ್ಟ್ ಈ ಡೋರ್ ಓಪನ್ ಆಗಿ ಆಮೇಲೆ ಈ ಡೋರ್ ಓಪನ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನೋಡಿದ್ರಲ್ಲ, ಬೆಳಗ್ಗೆನೆ 8 ಗಂಟೆಗೆ ಎದ್ದು ಮನೆ ಬಿಟ್ಟಿದ್ದು ನಾನು. ಇವಾಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 12 ಗಂಟೆ ಮನೆ ಸೇರಿದ್ದೀನಿ. ಇಷ್ಟೋ ತನಕ ಮಳೆ, ಚಳಿ, ಗಾಳಿ ನಿಂತ್ಕೊಂಡು ಇವೆರಡು ಬಾಕ್ಸಿಗೋಸ್ಕರ ಕಾದು ತೊಗೊಂಬಂದೆ. ಆ್ಯಕ್ಚುಲಿ ನಾಳೆ ಲಾಸ್ಟ್ ಅದು. ಸೊ ಅದಕ್ಕೋಸ್ಕರ ಇವತ್ತು ಹೋಗಿ ತೊಗೊಂಬಂದೆ. ಇವತ್ತು ಫ್ರೀ ಇದ್ದೆ ಅಂತ. ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ಚೆಕ್ಔಟ್ ಮಾಡಿಲ್ವೋ, ಹೋಗಿ ನನ್ನ ವೀಡಿಯೋಸ್ನ ಚೆಕ್ಔಟ್ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.